ನಿನಗೆ ಗೊತ್ತಿಲ್ಲ ಒತ್ತು ಪ್ರಕಾಶ್, ಇವೆಲ್ಲ ತಿಳ್ಕೊ ನೀನು. ಏನೋ ಹೇಳ್ತಾ ಇದ್ದೀನಿ, ವಿಶ್ವನಾಥ ಮಾಡ್ದ. ವಿಶ್ವನಾಥ ಏನ್ ಮಾಡಿದನು? ಏನು ಮಾಡಿಲ್ಲ. ಅವನ ಜೊತೆ ಸೇರ್ಕೊಂಡಿದ್ದ ಪುಟ್ಟಸ್ವಾಮಿ ಜೊತೆಗೆ. ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ. ನಾನು ಆಗ ಸೋತಿದ್ದೆ. ವಿಶ್ವನಾಥ ಎಮ್ ಎಲ್ ಎನೇ ಇದ್ದ ಏನೋ ಗೊತ್ತಿಲ್ಲ, ಆಗ ಸೋತಿದ್ದ ಏನೋ ಗೊತ್ತಿಲ್ಲ. ಅವನಿಗೆ ಕರ್ಕೊಬಂದು ನಾನೇ ಆಗೋದು ಬೇಡ ಅಂತ ಹೇಳಿ, ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರ್ಲಿಲ್ಲ. ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕೊಬಂದು ಅವನ್ನ ಅಧ್ಯಕ್ಷ ಮಾಡಿದೆ. ಅವನು ಬಂದದ್ದು ಬಿಜಾಪುರಕ್ಕೆ, ಬೀದರ್ಗೆ, ಎರಡೇ ಜಿಲ್ಲೆಗಳಿಗೆ ಬಂದದ್ದು. ನಾನು ನನ್ನ ಕಾರು 777 ಕಾರ್ ಇತ್ತು ಒಂದು. ಆ 777 ಕಾರ್ನಲ್ಲಿ AC-ನೂ ಇರಲಿಲ್ಲ. ಆ ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ವಸೂಲು ಮಾಡಿದೆ. ದುಡ್ಡು ವಸೂಲು ಮಾಡಿ 92ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು. ಗೊತ್ತಾಯ್ತಾ? ಗುರುಪೀಠ ಉದ್ಘಾಟನೆ ಆದದ್ದು 92 ಫೆಬ್ರವರಿ 6ನೇ ತಾರೀಕು. 9 ತಾರೀಕು 8-9 ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದು. ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದಾಗ ಅವನು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪನವರು. ನಾನು ಬೇಡ ಅಂತೆ. 1 ರೂಪಾಯಿನೂ ಯಾರ ಹತ್ರನೂ ತಗೊಳ್ಳಲ್ಲ. ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತ ಹೇಳಿ ಸುಮಾರು. ಆಮೇಲೆ ಕೋಡೆ ಊಟ ಹಾಕ್ಸಕ್ಕೆ ಬಂದಿದ್ದ. ಅಲ್ಲಿ ಕಾಗಿನೆಲೆಯಲ್ಲಿ ಊಟ ಹಾಕ್ಸಕ್ಕೆ ಸುಮಾರು 5 ಲಕ್ಷ ಜನ ಸೇರಿದ್ರು. ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ. ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದೋ. ಅಪ್ಪ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರಿಗೂ ಹಾಕಕ್ಕಾಗಲಿಲ್ಲ. ಬಟ್ ಅವರೇ ಜನ ಬಂದಿದ್ರು. ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ, ಏನಿಲ್ಲ. ಅವರೇ 5 ಲಕ್ಷ ಜನ ಬಂದಿದ್ರು. ಹೈಯೆಸ್ಟ್. ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್, ಡಿಫೆನ್ಸ್ ಮಿನಿಸ್ಟ್ರು, ಅವ್ರನ್ನ ಕರೆಸ್ತೋ. ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವರ ಅಧ್ಯಕ್ಷತೆ. ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು. ಅದು ಉದ್ಘಾಟನೆ ಆದಮೇಲೆ ಎಂತ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜನಗೂಡಿನವರು, ಅವ್ರನ್ನ ಕರ್ಕೊಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು. ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡೋದು. ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ, ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ. ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಅದು ಮಾಡಬೇಕು ಅಂತೇಳಿ ಮಾಡಿದ್ದು. ನನಗೆ ಎದುರಿಸಿ ನನ್ನ ಎದುರುಗಡೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು, ಮೆಂಬರ್ ಆಗಿದ್ರು ಕುರುಬರ ಸಂಘಕ್ಕೆ. ಅವನು ಲೆಕ್ಕ ಕೇಳಿದ ಪುಟ್ಟಸ್ವಾಮಿಗೆ. ನೀಲಿ ವೆಂಕಟಸ್ವಾಮಿ ರೇವಣ್ಣನಿಗೆ ಗೊತ್ತು, ದಪ್ಪಗಿದ್ದ ಕುಳ್ಳಿಗೆ, ಯಾವಾಗಲೂ ಬಿರಿಯಾನಿ ತಿನ್ನನು. ಅವನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳಿದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಹುಡುಗ ಇನ್ನೂ ಇದ್ದಾನ, ಅವೊಬ್ಬ ಪುಟ್ಟಸ್ವಾಮಿ ಜೊತೆ ಇರ್ತಿದ್ದಲ್ಲ, ಮಾದೇವ್ ಇನ್ನೂ ಇದ್ದಾನ. ಆ ಹುಡುಗನ ಕರೆದು, ಮಾದೇವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟು ಹೊಡೋದು ಪುಟ್ಟಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ಒತ್ತು ಪ್ರಕಾಶ್,
ಇವೆಲ್ಲ ತಿಳ್ಕೊ ನೀನು. ಅನಾಮತ್ತಾಗಿ ಎತ್ಕೊಂಡ್ರು ಚೆನ್ನಾಗಿ ಹೊಡೆದ್ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದ್ಬಿಟ್ರು. ಎಲ್ಲ ಎದುರವರು, ಪುಟ್ಟಸ್ವಾಮಿ ಕಂಡ್ರೆ ಎಲ್ಲ ಎದುರವರು. ಪುಟ್ಟಸ್ವಾಮಿ ಜೊತೆಗೆ ವಿಶ್ವನಾಥ ಸೇರ್ಕೊಂಡಿದ್ದ. ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ, ಕೃಷ್ಣಪ್ಪನ ನಿಲ್ಲಿಸಿ, ಅವರು ಇನಾನಿಮಸ್ ಆಗಿ ಎಲೆಕ್ಷನ್ ಆಗೋಯ್ತು. ಬರಲೇ ಇಲ್ಲ ಪುಟ್ಟಸ್ವಾಮಿ ಎಲೆಕ್ಷನ್ ಮಾಡೋದು. ಆಮೇಲೆ ಈ ನಮ್ಮ ಯಾರು ಪೊಲೀಸ್ DCP ಯಾರು ಭರಣಿ ಕರೆದು ಪುಟ್ಟಸ್ವಾಮಿಗೆ ಹೇಳಿದ, ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದ್ರೆ, ಗಾಂಧಿನಗರಕ್ಕೆ ಏನಾದ್ರು ಹಾಸ್ಟೆಲ್ ಅಂತ ಹೋದ್ರೆ ನಿನ್ನನ್ನು ಒಳಕ್ಕೆ ಹಾಕ್ಬಿಡ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ. ಆಮೇಲೆ ಸತ್ತು ಹೋದ ಅಂತ ಬಿಟ್ಕೊಳ್ಳೋಣ. ಪುಟ್ಟಸ್ವಾಮಿ ಸತ್ತು ಹೋದ. ಅದಾದ್ಮೇಲೆ ಮಲ್ಲಪ್ಪ ಅಧ್ಯಕ್ಷ, ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ, ಅದು ಆದ್ದು ಅವರು. ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ. ಆಮೇಲೆ ರಾಮಚಂದ್ರಪ್ಪ ಬಹಳ ದಿನದ ಮೇಲೆ ಬಂದದ್ದು. ನೀನು ಆಮೇಲೆ ಬಹಳ ಮೇಲೆ ಬಂದದ್ದು ನೀನು. ಈ ಕುರುಬರ ಸಂಘನೇ ಇಲ್ಲಿ ಹೋಗಿದ್ರೆ ಏನ್ ಬರ್ತಿದ್ರಿ ನೀನು? ಇಲ್ಲಿ ಬರ್ತಿದ್ರಿ? ಎಲ್ಲಿ ಬರ್ತಿದ್ರಿ? ಕುರುಬರ ಸಂಘ ಅವತ್ತು ಉಳಿಸಿದೆ. ಆಮೇಲೆ 99ರಲ್ಲಿ ಸೋತ್ಬಿಟ್ಟೆ ನಾನು. ಅಲ್ಲ, 89ರಲ್ಲಿ ಸೋತಿದ್ದೆ. ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ರಾಮಣ್ಣ ಯಾರಿಗೂ ಲೀಸ್ ಕೊಟ್ಬಿಟ್ಟಿದ್ದ. ಆ ಲೀಸ್ನವನು ಸಾಲ ತಗೋಬಿಟ್ಟವನೆ, ಲೆಸ್ಸಿ ಸಾಲ ತಗೋಬಿಟ್ಟವನೆ. ಅವನು ಬೇಲಿ ಹಾಕೋದು ಶುರು ಮಾಡ್ದ. ರಾತ್ರಿ ಹೊತ್ತು ಬುಕ್ಕಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಳಿಸಾಕಿಸ್ಬಿಟ್ಟೆ. ಬೇಲ್ಸಿ ಕಿಳಿಸಾಕ್ಸಿ ಆದಿಕೇಶೂರು ಅಂತ ಇದ್ದ, ಅವನಿಂದ ತಗೊಂಡಿದ್ದ. ಅವನು ಯಾರವನು ಕ್ರಿಶ್ಚಿಯನ್ ಇದ್ನಲ್ಲ ಒಬ್ಬ, ದಾಸ್ ಹತ್ರ ತಗೊಂಡಿದ್ದ. ದಾಸ್ ಹತ್ರದಿಂದ ಇವರಿಗೆ ಸಬ್ಲೀಸು ಆದಿಕೇಶೂಲಿಗೆ. ಆದಿಕೇಶುಲು ಬೇಲಿ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದ. ನಾ ಎಲ್ಲ ಕೆಲಸ ಹಾಕಿಸ್ಬಿಟ್ಟು ಆದಿಕೇಶುಲಿಗೆ ಫೋನ್ ಮಾಡಿದೆ, ನೀನು ಹೊರಗಡೆಯಿಂದ ಬಂದಿರೋನು, ಬಿ ಕೇರ್ಫುಲ್, ಇದು ಕುರುಬರ ಜಾಗ. ಎಂಥ ದೇವಸ್ಥಾನಗಳು, ಬೀರ್ಲಿಂಗೇಶ್ವರ ಬೀರಪ್ಪನ ದೇವಸ್ಥಾನದ ಭಕ್ತರ ಜಾಗ ಇದು. ಆನೇಕಲ್ ತಾಲೂಕು, ಸಂಪಗೇಳಿ, ಆನೆಗೆ ತಾಲೂಕು. ಆ ಜಾಗ ಬೇಲಿ ಕಿಲ್ಸಾಕಿಸದೆ ಹೋಗಿದ್ರೆ ಆದಿಕೇಶುಲು ಬಗ್ತಾ ಇರಲಿಲ್ಲ. ಆದಿಕೇಶುಲಿಗೆ ಫೋನ್ ಮಾಡಿದೆ ನಾನು, ಎದುರಿಸಿದೆ. ಆದಿಕೇಶುಲಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು. ಇವತ್ತು ಆ ಜಾಗನೂ ಉಳಿತಿರ್ಲಿಲ್ಲ. ಆದಿಕೇಶುಲು ಎಲ್ಲ ಹೊಡ್ಕೊಬಿಟ್ಟಿದ್ದನು ಜಾಗನ. ಇದು ನೋಡ್ರಿ, ಗೊತ್ತಾಯ್ತಲ್ಲ ನಿಮ್ಗೆಲ್ಲ. ದಿಸ್ ಇಸ್ ದಿ ಹಿಸ್ಟ್ರಿ.